ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ಲಾಗಿ ಈ ಒಂದು ನಾಗರ ಪಂಚಮಿಗೆ ವಿಶೇಷವಾಗಿರ್ತಕ್ಕಂಥ 2 ರೀತಿಯಲ್ಲಿ ಲಡ್ಡುಗಳನ್ನು ಪಾಕನೇ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ನೇ ಬಳಸ್ದೆ ಯಾವ ರೀತಿ ಹುರುಗಡ್ಲೆ ಉಂಡೆನ ಕಟ್ಕೊಳ್ಬೋದು ಅಂತ ನೋಡೋಣ. ಒಂದು ಮಿಕ್ಸರ್ ಜಾರಿಗೆ 5ರಿಂದ 6 ಬಾದಾಮಿಗಳನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅದೇ ಕ್ವಾಂಟಿಟಿಯಲ್ಲಿ ಪಿಸ್ತಾ ಬಳಸ್ಕೊಂಡಿದ್ದೀನಿ. ಇಂಥದ್ದೇ ಬೇಕು ಡ್ರೈ ಫ್ರೂಟ್ಸ್ ಅಂತ ಏನಿಲ್ಲ. ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು ಪಿಸ್ತಾ ಬದಲಿಗೆ. ಒಟ್ಟಲ್ಲಿ ಯಾವುದಾದ್ರೂ ಒಂದು ಅಥವಾ 2 ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು, ಒಣ ದ್ರಾಕ್ಷಿ ಬೇಡ. ಅದ್ರ ಜೊತೆಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹುರುಗಡ್ಲೆ ಬಳಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಿಗಿಂತ ಕಡಿಮೆ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ ಅರ್ಧ ಕಪ್ ಸೇರಿಸ್ಕೊಳ್ಳಿ. ಕಡಿಮೆ ತಿನ್ನೋದಾಯಿತು ಅಂತಂದರೆ ಒಂದು 1/4 ಕಪ್ ಆಗುವಷ್ಟು ಬೆಲ್ಲ ಸಾಕಾಗುತ್ತೆ. ಇವಾಗ ನೋಡಿ ಇದನ್ನು ನಾವು ರುಬ್ಕೊಳ್ಬೇಕು. ನೈಸಾಗಿ ರುಬ್ಕೊಳ್ಳಿ. ಒಂದು ಸ್ವಲ್ಪನೂ ತರಿ ಅನ್ನಿಸ್ಬಾರ್ದು ಹುರುಗಡ್ಲೆ, ಆ ರೀತಿಯಲ್ಲಿ ರುಬ್ಕೊಳ್ಬೇಕು. ಬೆಲ್ಲನೂ ಅಷ್ಟೇ ಒಂದು ಸ್ವಲ್ಪ ಸಣ್ಣದಾಗಿ ಜಜ್ಜಿ ಸೇರಿಸ್ಕೊಳ್ಳಿ, ಅಥವಾ ನೈಫ್ ಸಹಾಯದಿಂದ ಕಟ್ ಮಾಡಿದ್ರು ಸೇರಿಸ್ಕೊಳ್ಳಿ. ಅಂದಾಗ ಬೇಗ ಸಣ್ಣ ಆಗುತ್ತೆ. ಇವಾಗ ನೋಡಿ ಇದು ಸಣ್ಣ ಆಗಿದೆ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ಒಂದು ಮಿಶ್ರಣಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ತುಪ್ಪ ಸೇರುತ್ತೆ ಅನ್ನೋದಾಯಿತು ಅಂತಂದರೆ 1 ಸ್ಪೂನಿಗಿಂತ ಹೆಚ್ಚಿಗೆ ಕೂಡ ಸೇರಿಸ್ಕೊಳ್ಬೋದು. ಒಂದು 2 ಸ್ಪೂನ್ ಆದರೂ ಸೇರಿಸ್ಕೊಳ್ಬೋದು. ಈ ರೀತಿ ತುಪ್ಪ ಸೇರಿಸ್ಕೊಂಡಾದಮೇಲೆ ಮತ್ತೆ ಒಂದು 2-3 ರೌಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟಾದರೆ ಸಾಕು. ನಮಗೆ ಉಂಡೆಗಳನ್ನ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾಯ್ಶ್ಚರ್ ಅಥವಾ ತೇವಾಂಶ ಸಿಕ್ಬಿಡುತ್ತೆ. ಇಲ್ಲ ನಮಗೆ ತುಪ್ಪ ಇಷ್ಟ ಇಲ್ಲ ಅನ್ನೋದಾಯಿತು ಅಂದರೆ 1 ಸ್ಪೂನು ಅಥವಾ 2 ಸ್ಪೂನ್ ಆಗುವಷ್ಟು ಬಿಸಿಯಾಗಿರ್ತಕ್ಕಂಥ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಒಂದು ಪಾತ್ರೆಗೆ ತಗೊಳ್ಳೋಣ. ಇವಾಗ ನೋಡಿ, ಈ ಒಂದು ಮಿಶ್ರಣನ ಕೈಯಿಂದ ಈ ರೀತಿ ಒಂದ್ಸರಿ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಬೆಲ್ಲ ಇರ್ಬೋದು, ಹಾಗೆ ಆ ಒಂದು ತುಪ್ಪ ಇರ್ಬೋದು, ಕರೆಕ್ಟಾಗಿ ಹಿಟ್ಟಿನ ಜೊತೆಗೆ ಹೊಂದ್ಕೊಳ್ಳುತ್ತೆ. ಬೇಕು ಅಂದರೆ ಇಲ್ಲಿ ಫ್ಲೇವರ್ಗೋಸ್ಕರ 1ರಿಂದ 2 ಏಲಕ್ಕಿ ಕೂಡ ಸೇರಿಸ್ಕೊಳ್ಬೋದು. ಈ ಒಂದು ಪಂಚಮಿ ಹಬ್ಬಗಳಲ್ಲಿ ಉಂಡೆ ಮಾಡಲಿಕ್ಕೆ ಟೈಮೇ ಇಲ್ಲ ಅನ್ನೋದಾಯಿತು ಅಂತಂದರೆ ಈ ರೀತಿ ಗ್ಯಾಸ್ನೇ ಬಳಸದೆ ಕೇವಲ ಒಂದು 5ರಿಂದ 10 ನಿಮಿಷದಲ್ಲಿ ಲಡ್ಡುಗಳನ್ನು ರೆಡಿ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಡ್ರೈ ಅನ್ನಿಸ್ತಿತ್ತು, ಹಾಗಾಗಿ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಡ್ರೈ ಅನಿಸಿತು ಅಂತ ಅನ್ನೋದಾಯಿತು ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ 1 ಸ್ಪೂನ್ ಆಗುವಷ್ಟು ತುಪ್ಪ, 1 ಸ್ಪೂನ್ ಆಗುವಷ್ಟು ಹಾಲನ್ನು ಕೂಡ ನೀವು ಸೇರಿಸ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಈ ಒಂದು ಲಡ್ಡು ಸ್ಟೋರೇಬಲ್ ಕೂಡ ಹೌದು. ಗ್ಯಾಸ್ನೇ ಬಳಸದೆ ಮಾಡಿದರೂ ಕೂಡ 1 ವಾರ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ಬಳಸ್ಕೊಳ್ಬೋದು. ಇವಾಗ ನಾನು ತೊಗೊಂಡಿರ್ತಕ್ಕಂಥ ಒಂದು ಕ್ವಾಂಟಿಟಿಯಲ್ಲಿ ಒಂದು 3ರಿಂದ 4 ಲಡ್ಡನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡುಗಳನ್ನ ಕಟ್ಕೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅನ್ನೋದಾಯಿತು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಹುರುಗಡ್ಲೆನ ತೊಗೊಳ್ಳಿ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಲೇಬೇಕು ಅಂತ ಏನಿಲ್ಲ. ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಬರೀ ಹುರುಗಡ್ಲೆ ಹಾಗೆ ತುಪ್ಪ ಹಾಗೆ ಬೆಲ್ಲ, ಇಲ್ಲ ಬೆಲ್ಲದ ಬದಲಿಗೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು. ತುಪ್ಪ ಇಷ್ಟ ಇಲ್ಲ ಅನ್ನೋರು ಬಿಸಿ ಹಾಲನ್ನ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಳ್ಳಿ. ನೋಡಿ ಎಷ್ಟು ಶೈನಿಂಗ್ ಆಗಿದೆ. ತುಪ್ಪ ಹಾಕಿರೋದ್ರಿಂದ ಈ ರೀತಿ ಶೈನಿಂಗ್ ರೀತಿಯಲ್ಲಿ ಉಂಡೆಗಳು ರೆಡಿ ಆಗುತ್ತೆ. ಯಾವುದೇ ಗ್ಯಾಸ್ ಇಲ್ಲದೆ ಹಾಗೆ ಪಾಕ ಇಲ್ಲದೆ ತುಂಬಾ ಸಿಂಪಲ್ಲಾಗಿ ಈ ಒಂದು ಪಂಚಮಿ ಹಬ್ಬಕ್ಕೆ ಈ ರೀತಿ ಲಡ್ಡುಗಳನ್ನು ಒಂದ್ಸರಿ ಟ್ರೈ ಮಾಡಿ. ಮೇಲ್ಗಡೆ ಒಂದು ಸ್ವಲ್ಪ ಅಲಂಕಾರಕವಾಗಿ ನಾನು ಡ್ರೈ ಫ್ರೂಟ್ಸ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬಾ ಸಾಫ್ಟು, ಬಾಯಲ್ಲಿಟ್ಟರೆ ಕರಗುತ್ತೆ. ಅಷ್ಟು ಸಿಂಪಲ್ಲಾಗಿ ಸ್ಟೋರೇಬಲ್ ಆಗಿರ್ತಕ್ಕಂಥ ಒಂದು ಲಡ್ಡು ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ಇದ್ರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಈ ಒಂದು ಹುರುಗಡ್ಲೆ ಉಂಡೆ ಅಥವಾ ಲಡ್ಡನ್ನು ಕಟ್ಕೊಳ್ಬೋದು. ಯಾವ ರೀತಿ ಅಂತ ನೋಡೋಣ. ಇಲ್ಲಿ ಕೂಡ ಯಾವುದೇ ರೀತಿಯ ಪಾಕದ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಬೆಲ್ಲನ ನಾವು ಕರಗಿಸ್ಕೊಂಡ್ರೆ ಸಾಕು. ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಹುರುಗಡ್ಲೆ ಉಂಡೆ ಅಥವಾ ಹುರುಗಡ್ಲೆ ಲಡ್ಡನ್ನು ನಾವು ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನು ಮಿಕ್ಸರ್ ಜಾರಿಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹುರುಗಡ್ಲೆನ ಸೇರಿಸ್ಕೊಳ್ತಿದ್ದೀನಿ. ಇದು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಲಡ್ಡು ರೆಸಿಪಿ. ಫ್ಲೇವರ್ಗೋಸ್ಕರ 1 ಏಲಕ್ಕಿನ ಸೇರಿಸ್ಕೊಂಡು ನೈಸಾಗಿ ಇದನ್ನು ರುಬ್ಕೊಂಡು ಬರಬೇಕು. ನೋಡಿ, ಎಷ್ಟು ಅಂತಂದರೆ ಒಂದು ಸ್ವಲ್ಪ ಕೂಡ ತರಿ ಅನ್ನಿಸ್ಬಾರ್ದು. ಆ ರೀತಿಯಲ್ಲಿ ನೈಸಾಗಿ ರುಬ್ಕೊಂಡು ಬರೋಣ. ನಾವು ಎಷ್ಟೇ ರುಬ್ಬಿದ್ರೂ ಒಂದು ಸ್ವಲ್ಪ ತರಿ ಏನಾದರೂ ಇತ್ತು ಅಂದರೆ ಒಂದು ಸರಿ ಸಾಣಿಸ್ಕೊಂಡು ಬಿಡೋಣ. ಈ ರೀತಿ ಜರಡಿ ಹಿಡ್ಕೊಳ್ಳೋದ್ರಿಂದ ಉಂಡೆಗಳು ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಹುರುಗಡ್ಲೆನ ಗ್ರೈಂಡ್ ಮಾಡಿದ ನಂತರ ಈ ರೀತಿ ಜರಡಿ ಹಿಡ್ಕೊಳ್ಳಿ. ಇವಾಗ ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸಾಫ್ಟ್ ಆಗಿರ್ತಕ್ಕಂಥ ಪುಟಾಣಿ ಹಿಟ್ಟು ಅಥವಾ ಹುರುಗಡ್ಲೆ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ರೀತಿ ಮೊದಲೇ ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ
1 ಸ್ಪೂನ್ ಆಗುವಷ್ಟು ಕರಿ ಎಳ್ಳನ್ನು ಬಳಸ್ಕೊಂಡಿದ್ದೀನಿ. ಬಿಳಿ ಎಳ್ಳೇನಾದರೂ ಇತ್ತು ಅನ್ನೋದಾಯಿತು ಅಂದರೆ ಎರಡನ್ನೂ ಕೂಡ ಬಳಸ್ಕೊಳ್ಬೋದು, ಇಲ್ಲ ಯಾವುದಿದೆಯೋ ಅದನ್ನು ಬಳಸ್ಕೊಳ್ಬೋದು. ಇವಾಗ ಈ ಎಳ್ಳನ್ನು ನಾವು ಹುರ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಚಿಟಪಟ ಅಂತ ಸಿಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಇವಾಗ ಹುರಿದಿದ್ದಾಗಿದೆ. ಅದರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ಈ ರೀತಿ ತುರಿದು ಸೇರಿಸ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಆ ಒಂದು ಕೊಕೊನೆಟ್ ಒಂದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇವಾಗ ಇದು ರೋಸ್ಟ್ ಆಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಮತ್ತು ಅದೇ ಪಾತ್ರೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಯಾವ ಕಪ್ಪಿಂದ ನಾವಿಲ್ಲಿ ಹುರುಗಡ್ಲೆ ಅಥವಾ ಪುಟಾಣಿನ ಬಳಸ್ಕೊಂಡಿದ್ವಿ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ 1 ಕಪ್ ಪುಟಾಣಿ ಅಥವಾ ಹುರುಗಡ್ಲೆಗೆ 1 ಕಪ್ ಆಗುವಷ್ಟು ಬೆಲ್ಲ ಸರಿ ಹೋಗುತ್ತೆ. ನಾನಿಲ್ಲಿ ಕಡಿಮೆ ತಿನ್ನೋದ್ರಿಂದ, ಕಡಿಮೆ ಸ್ವೀಟ್ ಬಳಸೋದ್ರಿಂದ ಒಂದು 3/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಈ ರೀತಿ ಬೆಲ್ಲ ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ನಾವು ಕರಗಿಸ್ಕೊಳ್ಬೇಕು. ಪಾಕದ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಹಾಕಿರ್ತಕ್ಕಂಥ ಬೆಲ್ಲ ಕಂಪ್ಲೀಟಾಗಿ ಕರಗಿದ ನಂತರ ಗ್ಯಾಸ್ನ ಆಫ್ ಮಾಡಿಬಿಡಿ. ಈ ರೀತಿ ಗ್ಯಾಸ್ನ ಆಫ್ ಮಾಡಿದ ನಂತರ ನಾವು ಪೌಡ್ರ್ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಹುರುಗಡ್ಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಕಂಪ್ಲೀಟಾಗಿ ಎಷ್ಟು ಪೌಡ್ರ್ ಮಾಡಿಟ್ಟಿರ್ತೀವಿ ಆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ಹುರಿದಿಟ್ಟಿರ್ತಕ್ಕಂಥ ಕರಿ ಎಳ್ಳು ಹಾಗೆ ತೆಂಗಿನಕಾಯಿ ಪೌಡ್ರನ್ನ ಸೇರಿಸ್ಕೊಂಡು ಒಂದ್ಸರಿ ಈ ರೀತಿ ಕಾಯಾಡಿಸ್ಕೊಳ್ಳಿ. ಇದು ತೀರಾ ತಣ್ಣಗಾಗೋವರೆಗೂ ವೇಟ್ ಮಾಡ್ಕೊಳ್ಬಾರ್ದು. ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಉಂಡೆಗಳನ್ನ ಕಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಕೈ ಮುಟ್ಟುವಷ್ಟು ಬಿಸಿ ಇತ್ತು ಅಂದರೆ ಸಾಕು, ಜಾಸ್ತಿ ಬಿಸಿ ಇದ್ದಾಗಲೂ ಬೇಡ. ಇವಾಗ ನೋಡಿ ಒಂದು ಸ್ವಲ್ಪ ತಣ್ಣಗಾಗಿದೆ, ಅಂದರೆ ಮುಟ್ಟುವಷ್ಟು ಬಿಸಿ ಇದೆ ಅಷ್ಟೇ. ಇವಾಗ ಈ ರೀತಿ ನಾವು ಕೈಯಿಂದ ಒಂದು ಸ್ವಲ್ಪ ನಾವು ತಿಕ್ಕೊಳ್ಬೇಕಾಗತ್ತೆ ಅಥವಾ ಕ್ರಷ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಏನಾದರೂ ಗಂಟುಗಳಿತ್ತು ಅಂತಂದರೆ ಒಡ್ಕೊಳ್ಳುತ್ತೆ. ಇಲ್ಲಿ ಪಾಕ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಬೆಲ್ಲ ಕರಗಿಸಿರ್ತಕ್ಕಂಥ ನೀರಲ್ಲಿ ಈ ಹುರುಗಡ್ಲೆ ಹಿಟ್ಟನ್ನು ಸರಿಯಾಗಿ ಹೊಂದೋ ರೀತಿಯಲ್ಲಿ ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಅಥವಾ ತಿಕ್ಕೊಳ್ಳಿ. ಈ ರೀತಿ ತಿಕ್ಕಿದ ನಂತರ ತೀರಾ ಡ್ರೈ ಅನ್ನಿಸ್ತಿತ್ತು ಅನ್ನೋದಾಯಿತು ಅಂದರೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ಇಲ್ಲ ಈ ರೀತಿ ಕರೆಕ್ಟಾಗಿದೆ ಅನ್ನೋದಾಯಿತು ಅಂದರೆ ತುಪ್ಪದ ಅವಶ್ಯಕತೆಯೇ ಇರೋದಿಲ್ಲ, ಹಾಗೆ ಕೂಡ ಕಟ್ಕೊಳ್ಬೋದು. ಕೆಲವೊಂದು ಸರಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಹಾಗೇನಾದರೂ ಡ್ರೈ ಆಯಿತು ಅಂತಂದರೆ, ಡ್ರೈ ಅನ್ನಿಸ್ತಿತ್ತು ಅನ್ನೋದಾಯಿತು ಅಂದರೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಮತ್ತೆ ಹಿಟ್ಟನ್ನು ಕಲಿಸ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ತೊಗೊಂಡು ಉಂಡೆಗಳನ್ನು ಕಟ್ಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಳ್ಬೋದು. ಹಾಗೆ ಈ ಉಂಡೆಗಳನ್ನ ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ಎಲ್ಲೂ ಕೂಡ ಹಾಳಾಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗೇ ಇರುತ್ತೆ. ಹಾಗಾಗಿ ಒಂದ್ಸರಿ ಮಾಡಿಟ್ರೆ 1 ತಿಂಗಳಗಟ್ಟಲೆನ ಸ್ಟೋರ್ ಮಾಡಿಕೊಂಡು ಈ ಉಂಡೆಗಳನ್ನ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ಈ 2 ಉಂಡೆಗಳ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.